ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ 2 ನಿಮಿಷ ನಿಮ್ಮೊಟ್ಟಿಗೆ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತೇನೆ. ಈ ದಿನಕ್ಕೆ ನೇಮಕವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. 118ನೇ ಕೀರ್ತನೆಯ 8ನೇ ವಚನ. ಮನುಷ್ಯನಲ್ಲಿ ಭರವಸವಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ಬೆಳಗಿನ ವೇಳೆಯಲ್ಲಿ ದೇವರು ಎಚ್ಚರಿಕೆಯ ಮಾತುಗಳನ್ನು ನಮ್ಮೊಟ್ಟಿಗೆ ಆಡ್ತಾ ಇದ್ದಾನೆ. ಆತನು ಹೇಳ್ತಾನೆ, ಮನುಷ್ಯರಲ್ಲಿ ಭರವಸವಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸಿಕೊಳ್ಳುವುದು ಒಳ್ಳೆಯದು ಎಂಬುದಾಗಿ ಹೇಳ್ತಾನೆ. ಪ್ರಿಯರೇ, ನಾನು ಮತ್ತು ನೀವುಗಳು ಅನೇಕ ಸಾರಿ ಸಮಸ್ಯೆಗಳು, ಕಷ್ಟಗಳು ಬರುವಾಗ ಸ್ನೇಹಿತರುಗಳನ್ನು, ಬಂಧು ಬಾಂಧವರನ್ನು, ಅಣ್ಣ ತಮ್ಮಂದಿರನ್ನು ನಾವು ಆತುಕೊಳ್ಳುತ್ತೇವೆ, ಅವರನ್ನು ನಂಬುತ್ತೇವೆ. ಅವರು ನಮ್ಮ ಕಷ್ಟ ಕಾಲದಲ್ಲಿ ಸಹಾಯ ಮಾಡುತ್ತಾರೆ, ಅವರು ಓಡಿ ಬಂದು ನನಗೋಸ್ಕರವಾಗಿ ನಿಂತುಕೊಳ್ಳುತ್ತಾರೆ ಎಂಬುದಾಗಿ ನಾವು ಅನೇಕ ಸಾರಿ ಇಂಥ ಒಂದು ವ್ಯಕ್ತಿಗಳ ಮೇಲೆ ನಮ್ಮ ಭರವಸೆಯನ್ನು, ನಮ್ಮ ನಂಬಿಕೆಯನ್ನು ನಾವು ಇಡುವಂಥವರಾಗಿದ್ದೇವೆ. ಇಂಥ ಒಂದು ಸಮಯದಲ್ಲಿ ತಾನೇ ನಾವುಗಳು ಸ್ನೇಹಿತರು ಮಾಡುವಂಥ ಮೋಸಕ್ಕೆ ತುತ್ತಾಗುವಂಥವರಾಗಿದ್ದೇವೆ, ಸಂಬಂಧಿಕರು ಮಾಡುವಂಥ ಮೋಸಕ್ಕೆ ತುತ್ತಾಗುವಂಥವರಾಗಿದ್ದೇವೆ. ಪ್ರಿಯರೇ, ಇಂಥ ಒಂದು ಸನ್ನಿವೇಶವನ್ನು ಬಲ್ಲಂಥ ದೇವರು ತಾನು ಹೇಳ್ತಾನೆ, ನೀವು ಮನುಷ್ಯನಲ್ಲಿ ಭರವಸೆ ಇಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸಿಕೊಳ್ಳುವುದು ಒಳ್ಳೆಯದು. ಯೆಹೋವನನ್ನು ನಂಬಿರುವಂಥದ್ದು, ಯೆಹೋವನನ್ನು ಆತುಕೊಳ್ಳುವಂಥದ್ದು, ಯೆಹೋವನಲ್ಲಿಯೇ ಭರವಸೆ ಇಡುವಂಥದ್ದು ಬಹಳ ಶ್ರೇಷ್ಠವಾದದ್ದು ಎಂಬುದಾಗಿ ದೇವರ ವಾಕ್ಯವು ಹೇಳುವಂಥದ್ದಾಗಿದೆ. ಆಶ್ರಯಿಸಿಕೊಳ್ಳುವುದು ಎಂಬುದಾಗಿ ಹೇಳುವಾಗ, ಪ್ರಿಯರೇ, ಒಂದು ಮಗು ತನ್ನ ತಾಯಿಯ ಅಥವಾ ತಂದೆಯ ಹೆಗಲಿನ ಮೇಲೆ ಯಾವುದೇ ರೀತಿಯಾದಂಥ ಭಯವೂ ಇಲ್ಲದೆ ಯಾವ ರೀತಿಯಲ್ಲಿ ನಿದ್ದೆ ಮಾಡುತ್ತದೋ ಅದೇ ರೀತಿಯಲ್ಲಿ ನಾವುಗಳು ದೇವರಲ್ಲಿ ಭರವಸವಿಟ್ಟು ನಂಬಿ ಜೀವಿಸುವಂಥದ್ದು ಬಹಳ ಪ್ರಾಮುಖ್ಯವಾದಂಥದ್ದು. ಆದುದರಿಂದ ದೇವರ ವಾಕ್ಯ ಮನುಷ್ಯನ ಮೇಲೆ ನೀವೊಂದು ಭರವಸೆ ಇಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸಿಕೊಳ್ಳಿರಿ. ಆತನು ತಾನೇ ಕಷ್ಟ ಕಾಲದಲ್ಲಿ ನಿಮ್ಮನ್ನು ಬಿಡಿಸುವಾತನಾಗಿದ್ದಾನೆ, ನಿಮ್ಮನ್ನು ಕಾಪಾಡುವಾತನಾಗಿದ್ದಾನೆ, ರಕ್ಷಿಸುವಾತನಾಗಿದ್ದಾನೆ. ದೇವರಲ್ಲಿ ಭರವಸೆವಿಟ್ಟು ಆಶ್ರಯವಿಟ್ಟು ಜೀವಿಸೋಣ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ನಿಮ್ಮ ದಿನವು ಶುಭಕರವಾಗಿರಲಿ. ಆಮೇಲೆ